ಕೋಟಿ ಕೋಟಿ ಭಾರತೀಯರ ಕನಸು, ಕೋಟ್ಯಂತರ ಹಿಂದೂಗಳ ಮನಸ್ಸಿನ ಮಹಾರಾಜ ಪ್ರಭು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಅಯೋಧ್ಯೆಯ ರಾಮ ಮಂದಿರದ ಮೇಲೆ ಧರ್ಮಧ್ವಜ ಏರಬೇಕು ಅನ್ನುವ ಕನಸು ಇವತ್ತು ಸಾಕಾರ ಆಗಿದೆ. ಅಯೋಧ್ಯೆಯಲ್ಲಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ, RSS ಮುಖ್ಯಸ್ಥ ಸರ್ಸಂಘಚಾಲಕ್ ಮೋಹನ್ ಭಾಗವತ್, UPಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, UP ರಾಜ್ಯಪಾಲೆ ಆನಂದಿಬೆನ್ ಇವರೆಲ್ಲರ ಸಮ್ಮುಖದಲ್ಲಿ ಪೂಜೆಯನ್ನು ನೆರವೇರಿಸಿ 191 ಅಡಿ ಎತ್ತರದಲ್ಲಿ ಅಯೋಧ್ಯೆಯ ಬಾಲರಾಮನ ಮಂದಿರದ ಶಿಖರದ ಮೇಲೆ ಶಿಖರಪ್ರಾಯವಾಗಿ ಆ ಒಂದು ಭಗವಧ್ವಜ ಧರ್ಮಧ್ವಜವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಭಾವೋದ್ವೇಗಕ್ಕೊಳಗಾದ್ರ, ನರೇಂದ್ರ ಮೋದಿ ಭಾವುಕರಾದ್ರ. ಧ್ವಜ ಮೇಲೇರ್ತಿದ್ದ ಹಾಗೆ ನರೇಂದ್ರ ಮೋದಿ ಕೂಡ ಕೈಯನ್ನು, ಎರಡೂ ಕೈಗಳನ್ನು ಮೇಲೆತ್ತಿ ಕೈ ಮುಗಿದ್ರು. ಆದರೆ ನರೇಂದ್ರ ಮೋದಿ ಕೈಗಳು ನಡುಗ್ತಾ ಇದ್ವು. ನರೇಂದ್ರ ಮೋದಿ ಈ ಒಂದು ಕ್ಷಣದಲ್ಲಿ ಭಾವೋದ್ವೇಗಕ್ಕೊಳಗಾಗಿ ಭಕ್ತಿ ಭಾವ ಪರವಶರಾಗಿ ಹೋದ್ರ. ಯಾಕಂದರೆ ನರೇಂದ್ರ ಮೋದಿ ಸಹಜವಾಗಿ 75 ವರ್ಷಗಳ ವಯಸ್ಸಿನಲ್ಲಿ ಅತ್ಯಂತ ಆರೋಗ್ಯವಂತರಾಗಿದ್ದಾರೆ. ಅವರಿಗೆ ಎರಡು ಕೈಗಳನ್ನು ಮೇಲೆತ್ತಿ ಕೈ ಮುಗಿದರೆ ಕೈ ಏನು ಶೇಕ್ ಆಗೋ ಸಾಧ್ಯತೆ ಇಲ್ಲ. ಆದರೆ ಈ ಅಯೋಧ್ಯೆಯ ರಾಮ ಮಂದಿರದ ಮೇಲೆ ಶಿಖರಪ್ರಾಯವಾಗಿ ಆ ಭಗವಧ್ವಜ ಅಥವಾ ಧರ್ಮಧ್ವಜ ಪ್ರತಿಷ್ಠಾಪನೆ ಏನಾಯಿತು, ಅದು ರಾಮ ಮಂದಿರದ ಪೂರ್ಣತೆಯ ಸಂಕೇತ, ಅಂದರೆ ಸಂಪೂರ್ಣ ಆಗ್ತಾ ಇರುವ ಸಂಕೇತ. ಅದಕ್ಕೋಸ್ಕರನೇ ಆ ಸಂದರ್ಭದಲ್ಲಿ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾಘಾಯ ಪೂರ್ಣಮೇವ ವಶಿಷ್ಯತೆ ಅನ್ನುವಂಥ ಒಂದು ಮಂತ್ರವನ್ನು ಕೂಡ ಪಠಿಸ್ತಾ ಇದ್ದರು. ಅಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಕ್ಷೇತ್ರದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯ ಕೊನೆಯ ಘಟ್ಟ ಇದು ಕಂಪ್ಲೀಟ್ನೆಸ್, ಅಂದರೆ ಸಂಪೂರ್ಣ ಆದಂಥ ಸಮಯ. ಹಾಗಾಗಿ ನರೇಂದ್ರ ಮೋದಿ ಅತ್ಯಂತ ಭಾವುಕರಾಗಿ ಈ ಒಂದು ಸಂದರ್ಭವನ್ನು ಆ ದೇವರಿಗೆ ಅಂದರೆ ಅತ್ಯಂತ ಭಕ್ತಿ ಭಾವದಿಂದ ಕೈ ಮುಗಿದ್ರ. ಆ ದೃಶ್ಯ, ಅವರ ಕೈಗಳು ಅಲುಗಾಡ್ತಾ ಇದ್ದಿದ್ದು, ಶೇಕ್ ಆಗ್ತಾ ಇದ್ದಿದ್ದು ಈ ಅವರ ಜನ್ಮದ ಒಂದು ಪ್ರತಿಜ್ಞೆಯನ್ನು, ಆ ರಾಮ ಮಂದಿರವನ್ನು ಪೂರ್ಣಗೊಳಿಸಿದಂಥ ಒಂದು, ಅಂದರೆ RSS BJPಯ ಕನಸೇನಾಗಿತ್ತು ಅದನ್ನು ಈಡೇರಿಸಿದಂಥ ಒಂದು ಸಾರ್ಥಕತೆ ಜೊತೆಗೆ ಆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನಿಗೆ ನಮನಗಳನ್ನು ಸಲ್ಲಿಸೋದು ಕಾಣಿಸ್ತಾ ಇತ್ತು. पूर्णस्य पूर्णमादाय पूर्णमेवावशिष्यते। संपूर्ण विश्व में शांति का संदेश ये अक्षुण है, सनातन कभी नष्ट नहीं हो सकता है और इसीलिए उसको सनातन कहा गया है। उस पूर्ण में से पूर्ण भी निकाल लिया जाए